ಇವತ್ತೊಂದು ಸಿಂಪಲ್ ಆಗಿರೋಂಥ ಚಿಕನ್ ಕಬಾಬ್ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ತುಂಬ ಟೈಮ್ ಹಿಡಿಯಲ್ಲ, ಒಂದು 10ರಿಂದ 12 ನಿಮಿಷದೊಳಗಡೆ ಆಗೋಗ್ಬಿಡುತ್ತೆ. ಒಂದು ಮೀಡಿಯಮ್ ಸೈಜ್ ನಿಂಬೆಹಣ್ಣು ತೊಗೊಂಡು ಅದನ್ನು ಕಟ್ ಮಾಡಿ ಅದರಲ್ಲಿರೋ ರಸನೆಲ್ಲನೂ ಇಂಟ್ಕೊಂಡು ಅದರಲ್ಲಿರೋ ಬೀಜನೆಲ್ಲ ತಗೋಬೇಕು. ತೆಗ್ದಿಟ್ಕೊಂಡು ಅದಕ್ಕೆ ಒಂದು ಮೊಟ್ಟೆ ಸೇರಿಸೋಣ. ಮೊಟ್ಟೆನ ಮತ್ತು ಚಿಕನ್ ಕಬಾಬ್ ಪೌಡ್ರನ್ನ ನಾವು ಚಿಕನ್ ಎಷ್ಟು ತೊಗೊಂಡಿರ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಾನು ತೊಗೊಂಡಿರೋದು ಅರ್ಧದಿಂದ 3/4 kg ತೊಗೊಂಡಿರೋದ್ರಿಂದ ಒಂದು ಮೊಟ್ಟೆ ಸಾಕು ನನಗೆ. ಹಾಗೆಯೇ ಚಿಕನ್ ಕಬಾಬ್ ಪೌಡ್ರನ್ನ ಹಳ್ಳಿ ಮಸಾಲೆ ಬಳಸ್ತಾ ಇದ್ದೀನಿ 2 ಪ್ಯಾಕೆಟು. ಒಂದು ತೇಜು ಅವ್ರದ್ದು ಜಿಂಜರ್ ಮತ್ತು ಗಾರ್ಲಿಕ್ ಪೇಸ್ಟು. ಹಾಗೆ ಕಬಾಬ್ ಪೌಡ್ರನ್ನ ಫಸ್ಟ್ 1 ಪ್ಯಾಕೆಟ್ ಸೇರಿಸ್ತಾ ಇದ್ದೀನಿ. ಹಾಗೆ ಚಿಕನ್ನ ನೀಟಾಗಿ ತೊಳೆದು ನೀರೆಲ್ಲ ಹಿಂಡಿ ಇಟ್ಕೊಂಡಿದ್ದೀನಿ. ಚಿಕನ್ನಲ್ಲಿ ಒಂದು ಸ್ವಲ್ಪನೂ ನೀರಿರಬಾರ್ದು, ನೀಟಾಗಿ ಹಿಂಡಿ ಇಟ್ಕೊಂಡ್ರೆ ನೀರು ಕಬಾಬ್ ಕಲಸಿಟ್ಟಾಗ ನಮಗೆ ಅದು ನೀರಿದ್ದರೆ ನೀರು ಬಿಟ್ಕೊಳುತ್ತೆ. ಹಾಗಾಗಿ ನೀಟಾಗಿ ತೊಳೆದು ಒಂದು ಸೈಡು ಹಿಂಡಿ ಇಟ್ಕೋಬೇಕು. ಹಾಗೆ ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟ್ನು ಕೂಡ ಅದಕ್ಕೆ ಸೇರಿಸ್ತಾ ಇದ್ದೀನಿ. ಸೇರಿಸಿ ಮಸಾಲೆ ಸಾಕಾ ಅಂತ ನೋಡ್ಕೋಬೇಕು. ಕಬಾಬ್ ಪೌಡ್ರ್ ಏನಾದರೂ ಕಮ್ಮಿ ಅಂತ ಅನಿಸಿದ್ರೆ ಇವಾಗಲೇ ಇನ್ನೊಂದು ಸ್ವಲ್ಪ ಸೇರಿಸ್ಕೋಬೋದು. ನಾನು ಅರ್ಧದಿಂದ 3/4 kg, ಅರ್ಧ kg ಆಗಿದ್ದರೆ 1 ಪ್ಯಾಕೆಟ್ ಸಾಕಾಗಿರೋದು. ನಾನು 3/4 kg ಆಗಿರೋದ್ರಿಂದ ಇನ್ನೊಂದು ಪ್ಯಾಕೆಟ್ನು ಕೂಡ ಸೇರಿಸ್ತಾ ಇದ್ದೀನಿ. ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಒಂದು ಚೂರು ಕೂಡ ಗಂಟು ಏನೂ ಇರಬಾರ್ದು, ಆ ಥರ ನೀಟಾಗಿ ಮಿಕ್ಸ್ ಮಾಡಿ ಇಟ್ಕೋಬೇಕು. ಇಲ್ಲ ಅಂತ ಅಂದರೆ ಕಬಾಬು ಎಣ್ಣೆಗೆ ಹಾಕಿದಾಗ ಅಲ್ಲೇ ಒಂಥರ ಪುಡಿ ಥರ ಅಂತ ಅನಿಸುತ್ತೆ. ಹಂಗಾಗಿ ನೀಟಾಗಿ ಮಿಕ್ಸ್ ಮಾಡಿ ಇಟ್ಕೊಂಡು ತೊಳೆದಿಟ್ಟಿರೋ ಅಂತಹ ಚಿಕನ್ನ ಅದಕ್ಕೆ ಸೇರಿಸೋಣ. ನೀರೊಂದು ಸ್ವಲ್ಪನೂ ಇರಬಾರ್ದು, ಚಿಕನ್ನಲ್ಲಿ ನೆನಪಿರಲಿ. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೀಟಾಗಿ, ಅಂದರೆ ಕೈಲಾದರೂ ಮಿಕ್ಸ್ ಮಾಡ್ಬೋದು, ನಾನು ಸ್ಪೂನಲ್ಲೇ ಮಿಕ್ಸ್ ಮಾಡ್ತಾಯಿದ್ದೀನಿ. ಆಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪನ್ನ ಚೆನ್ನಾಗಿ ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೆ, ಅದನ್ನು ಕೂಡ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಸೇರಿಸಿ ನೀಟಾಗಿ ಮಿಕ್ಸ್ ಮಾಡಿ ಒಂದು 5 ನಿಮಿಷ ಆಮೇಲೆ ಒಂದು ಮುಚ್ಚಳ ಮುಚ್ಚಿ ಇಡಬೇಕು. ಹಾಗೇನಾದರೂ ಹೊರಗಡೆ ಇಟ್ಟದಾದರೆ ಒಂದು 10 ನಿಮಿಷ ಇಡಬೇಕು. ಇಲ್ಲ ಫ್ರಿಜ್ಜಲ್ಲಿ ಇಡ್ತೀನಿ ಅಂದರೆ ಒಂದು 4ರಿಂದ 5 ನಿಮಿಷ ಇಟ್ಟರೆ ಸಾಕು. ಅಷ್ಟರಲ್ಲಿ ಒಂದು ಸೈಡು ಸ್ಟವ್ ಹಚ್ಚಿ ಒಂದು ಬಾಣಲೆ ಇಟ್ಟು ಅದಕ್ಕೆ ಕರಿಯೋಕ್ಕೆ ಎಷ್ಟು ಬೇಕು ಅಂತ ನೋಡಿಕೊಂಡು ಎಣ್ಣೆನ ಹಾಕಿ ಇಟ್ಕೊತಾ ಇದ್ದೀನಿ. ನಾನು ಈ ಕಬಾಬ್ ಕರ್ದಿದ್ದ ಎಣ್ಣೆನ ನಾನು ಬೇರೆ ಏನಕ್ಕೂ ಬಳಸಲ್ಲ, ಹಂಗಾಗಿ ನನಗೆ ಎಷ್ಟು ಬೇಕು ಅಂತ ನೋಡ್ಕೊಂಡು ಹಾಕೋತೀನಿ. ಒಂದು ಸಲ ಅಥವಾ 2 ಸಲ ಕಬಾಬ್ ಕರ್ದಿದ ಮೇಲೆ ಚೆಲ್ಬಿಡ್ತೀನಿ, ನಾನು ಮತ್ತೆ ಯೂಸ್ ಮಾಡಲ್ಲ. ಅದು ಎಣ್ಣೆ ಚೆನ್ನಾಗಿ ಬಿಸಿ ಆಗಬೇಕು, ಮೀಡಿಯಮ್ ಉರಿಲೇ ಇಟ್ಕೊಂಡ್ರೆ ಒಳ್ಳೆಯದು. ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಬೇಗ ಕಬಾಬೆಲ್ಲ ಸೀದೋಗುತ್ತೆ, ಒಳಗಡೆ ಬೆಂದಿರಲ್ಲ. ಹಾಗಾಗಿ ಮೀಡಿಯಮ್ ಉರಿಲಿ ಇಟ್ಕೊಂಡು ನೀಟಾಗಿ ಕಬಾಬ್ ಪೀಸ್ಗಳನ್ನೆಲ್ಲ ಹಾಕಿ ಅದು ಒಂದು ಸೈಡ್ ಬೆಂದಿದೆ ಅಂದಾಗ ಇನ್ನೊಂದು ಸೈಡು ಟರ್ನ್ ಮಾಡಿ ಹಾಕಬೇಕು. ಚೆನ್ನಾಗಿ ಮೀಡಿಯಮ್ ಉರಿಲೇ ಬೇಯಿಸ್ಕೋಬೇಕು. ತುಂಬ ಹೈ ಫ್ಲೇಮ್ ಮಾಡಿಬಿಟ್ರೆ ನಾನು ಹೇಳ್ದಂಗೆ ಫುಲ್ಲು ಒಳಗಡೆ ಬೆಂದೇ ಇರೋದಿಲ್ಲ, ಮೇಲೆಲ್ಲ ಸೀದೋದಂಗೆ ಕಾಣಿಸುತ್ತೆ. ಆಮೇಲೆ ಅದು 2 ಸೈಡು ಬೆಂದಾದಮೇಲೆ ಒಂದು ಪ್ಲೇಟಿಗೆ ಟಿಶ್ಯೂ ಪೇಪರ್ ಹಾಕಿ ಈ ಥರ ತೆಗೆದಿಟ್ಕೊಂಡ್ರೆ, ಟಿಶ್ಯೂ ಪೇಪರ್ ಹಾಕೋದ್ರಿಂದ ಎಕ್ಸ್ಟ್ರಾ ಆಯಿಲ್ ಏನು ಬಂದಿರುತ್ತೆ ಅಲ್ವ ನಾವು ತೆಗಿಬೇಕಾದ್ರೆ ಅದು ಟಿಶ್ಯೂ ಪೇಪರ್ ಹೀರ್ಕೊಳುತ್ತೆ. ಹಾಗಾಗಿ ನಾನು ಟಿಶ್ಯೂ ಪೇಪರ್ ಯಾವಾಗಲೂ ಬಳಸ್ತೀನಿ. ಇದಕ್ಕೆ ತೆಗೆದು ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ಕಬಾಬು ತಿಂತಾಯಿದ್ರೆ 2 ಪೀಸ್ ಹಾಕ್ಕೊಟ್ಟಿದ್ರೆ ಅಥವಾ ಇನ್ನೊಂದು 2 ಪೀಸ್ ಕೊಡಿ ಅಂತ ಕೇಳಬೇಕು, ಆ ಥರ ಇರುತ್ತೆ ಟೇಸ್ಟು. ತುಂಬ ಚೆನ್ನಾಗಿರುತ್ತೆ. ನೀವೊಂದು ಸಲ ಮನೇಲಿ ಟ್ರೈ ಮಾಡಿ ಟೇಸ್ಟ್ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್.